ಮಾರ್ಚ್ 11ರಿಂದ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಆಸ್ಪತ್ರೆಗಳ ವೈದ್ಯರು ಹಾಗೂ ಆರೋಗ್ಯ ಇಲಾಖಾ ಸಿಬ್ಬಂದಿಗಳಿಂದ ಮುಷ್ಕರ. ಸಾರ್ವಜನಿಕರು ಮುಷ್ಕರದ ಅವಧಿಯಲ್ಲಿ ಆಗುವ ಅನಾನುಕೂಲಕ್ಕೆ ಸಹಕರಿಸುವಂತೆ ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೆ.ಎಸ್. ಸಾಗರ್ ಮನವಿ ಮಾಡಿದ್ದಾರೆ. ಆರೋಗ್ಯ ಇಲಾಖಾ ನೌಕರರು ಹಾಗೂ ವೈದ್ಯರ ವಿವಿಧ ಬೇಡಿಕೆಗಳು ಹಾಗೂ ಸಮಸ್ಯೆಗಳ ಈಡೇರಿಕೆ ಕುರಿತಂತೆ ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ, ರಾಜ್ಯ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ನೌಕರರ ಕೇಂದ್ರ ಸಂಘ ಹಾಗೂ ಆರೋಗ್ಯ ಇಲಾಖೆಯ ಎಲ್ಲಾ ವೃಂದ ಸಂಘಗಳ ನೇತೃತ್ವದಲ್ಲಿ ಮಾರ್ಚ್ 11ರಿಂದ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ಮಂಡ್ಯ ಜಿಲ್ಲಾ ಶಾಖೆಯ ಅಧ್ಯಕ್ಷ ಡಾಕ್ಟರ್ ಕೆ.ಎಸ್. ಸಾಗರ್ ಹೇಳಿದ್ದಾರೆ. ಅವರು ಕೃಷ್ಣರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾರ್ಚ್ 11ರಿಂದ ನಡೆಯಲಿರುವ ಅನಿರ್ದಿಷ್ಟಾವಧಿ ವೈದ್ಯರ ಮುಷ್ಕರ ಕುರಿತು ಮಾತನಾಡಿದರು. ಮಾರುತಿ 11ರಿಂದ 15ರವರೆಗೆ ರಾಜ್ಯದ ಎಲ್ಲ ಜಿಲ್ಲಾ ಆಸ್ಪತ್ರೆ, ತಾಲೂಕು ಆಸ್ಪತ್ರೆ, ಸಮುದಾಯ ಆರೋಗ್ಯ ಕೇಂದ್ರ ಹಾಗೂ ಡಿಸ್ಪೆನ್ಸರಿಗಳಲ್ಲಿನ ಎಲ್ಲ ವೃಂದದ ವೈದ್ಯರು, ಅಧಿಕಾರಿ ನೌಕರರು ಕಪ್ಪು ಪಟ್ಟಿ ಧರಿಸಿ ಹೊರ ರೋಗಿಗಳ ಚಿಕಿತ್ಸೆಯನ್ನು ಸ್ಥಗಿತಗೊಳಿಸಿ ತುರ್ತು ಸೇವೆಗಳನ್ನು ಮಾತ್ರ ನಿರ್ವಹಿಸುವ ಮೂಲಕ ಮುಷ್ಕರದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯ ಸರ್ಕಾರವು ವೈದ್ಯರ ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸುತ್ತಿದ್ದರೆ ಮಾರ್ಚ್ 16ರಿಂದ ಬೇಡಿಕೆ ಈಡೇರುವವರೆಗೂ ರಾಜ್ಯದ ಆರೋಗ್ಯ ಇಲಾಖೆಯ ಎಲ್ಲ ವೈದ್ಯರು, ಅಧಿಕಾರಿ ನೌಕರರು ಅನಿರ್ದಿಷ್ಟಾವಧಿವರೆಗೆ ಕರ್ತವ್ಯಕ್ಕೆ ಗೈರು ಹಾಜರಾಗುವ ಮೂಲಕ ಮುಷ್ಕರವನ್ನು ತೀವ್ರಗೊಳಿಸಲಾಗುವುದು ಎಂದು ಡಾಕ್ಟರ್ ಸಾಗರ್ ವಿವರಣೆ ಮಾಡಿದ್ದಾರೆ. ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಕಾಲಕಾಲಕ್ಕೆ ಸಮರ್ಪಕವಾಗಿ ಔಷಧಿಗಳನ್ನು ಇಲಾಖೆಯಿಂದ ಸರಬರಾಜು ಮಾಡುವುದು, ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಪ್ರತಿ 3 ವರ್ಷಗಳಿಗೊಮ್ಮೆ ತಿದ್ದುಪಡಿ ಮಾಡಲು ಸರ್ಕಾರಿ ಆದೇಶವಿದ್ದರೂ ಆದೇಶ ಉಲ್ಲಂಘಿಸಿ 1973ರಿಂದ ಇಲ್ಲಿಯವರೆಗೆ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ತಿದ್ದುಪಡಿ ಮಾಡಿಲ್ಲ. ಈ ಬಗ್ಗೆ ಶೀಘ್ರ ತಿದ್ದುಪಡಿ ಮಾಡುವುದು, ಆರೋಗ್ಯ ಇಲಾಖೆಯ ಎಲ್ಲ ವೃಂದಗಳ ಜ್ಯೇಷ್ಠತಾ ಪಟ್ಟಿಯನ್ನು ಕಾಲಕಾಲಕ್ಕೆ ಪ್ರಕಟಿಸುವುದು, ಆರೋಗ್ಯ ಇಲಾಖೆಯ ಅಧಿಕಾರಿ ನೌಕರರಿಗೆ ಕೂಡಲೇ ಮುಂಬಡ್ತಿಗಳನ್ನು ನೀಡುವುದು, ಸೇವಾ ನಿರತ ವೈದ್ಯರು, ಅಧಿಕಾರಿ ನೌಕರರು ಉನ್ನತ ವ್ಯಾಸಂಗ ಮಾಡಲು ಅವಕಾಶ ನೀಡುವುದು, ವರ್ಗಾವಣೆ ಕಾಯ್ದೆಯಲ್ಲಿನ ನ್ಯೂನತೆಗಳನ್ನು ಸರಿಪಡಿಸದೆ ಅವೈಜ್ಞಾನಿಕವಾಗಿ ಕೌನ್ಸಿಲಿಂಗ್ ವರ್ಗಾವಣೆ ಮಾಡ್ತಾ ಇರುವುದನ್ನು ಕೂಡಲೇ ಸರಿಪಡಿಸುವುದು, ವೈದ್ಯಕೀಯ ಶಿಕ್ಷಣ ಇಲಾಖೆ, ಸ್ವಾಯತ್ತ ಸಂಸ್ಥೆಗಳಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ನಗರ ಪಾಲಿಕೆಗಳಲ್ಲಿ ಮಂಜೂರಾಗಿರುವ ಆರೋಗ್ಯ ಇಲಾಖೆಯ ಎನ್-ಕೇಡರ್ ಹುದ್ದೆಗಳಿಗೆ ನೇಮಕಾತಿ, ಮುಂಬಡ್ತಿ ಮತ್ತು ವರ್ಗಾವಣೆಗಳಿಗೆ ಆರೋಗ್ಯ ಇಲಾಖೆಯ ನೌಕರರನ್ನೇ ನಿಯೋಜಿಸುವುದು, ಸಾರ್ವಜನಿಕರಿಗೆ ಉತ್ತಮ ಸೇವೆ ನೀಡುವ ದೃಷ್ಟಿಯಿಂದ ಇಲಾಖೆಯಲ್ಲಿ ಖಾಲಿ ಇರುವ ವೈದ್ಯರು, ಅರೆ ವೈದ್ಯಕೀಯ ಸಿಬ್ಬಂದಿಗಳು ಹಾಗೂ ಇತರೆ ವೃಂದದ ಹುದ್ದೆಗಳನ್ನು ಶೀಘ್ರ ಭರ್ತಿ ಮಾಡುವುದು, ಗುತ್ತಿಗೆ ವೈದ್ಯರು, ನೌಕರರು ಹಾಗೂ ರಾಷ್ಟ್ರೀಯ ಆರೋಗ್ಯ ಮಿಷನ್ ಗುತ್ತಿಗೆ ನೌಕರರಿಗೆ ಸೇವಾ ಭದ್ರತೆ ನೀಡಿ ಕಾಲಕಾಲಕ್ಕೆ ಸೂಕ್ತ ವೇತನ ಹೆಚ್ಚಳ ಮಾಡುವುದು, ಕೇಂದ್ರ ಪುರಸ್ಕೃತ ಯೋಜನೆಯಡಿ ಕೆಲಸ ಮಾಡ್ತಾ ಇರುವ 6,000ಕ್ಕೂ ಹೆಚ್ಚಿನ ಅಧಿಕಾರಿ ನೌಕರರಿಗೆ ಪ್ರತಿ ತಿಂಗಳ ಮೊದಲ ವಾರವೇ ವೇತನ ಹಾಗೂ ಭತ್ಯೆಗಳನ್ನು ನೀಡುವುದು, ವೈದ್ಯರು ಹಾಗೂ ಇತರ ಸಿಬ್ಬಂದಿಯವರಿಗೆ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಮಾದರಿಯಲ್ಲಿ ವೇತನ ನೀಡುವುದು ಸೇರಿದಂತೆ ಸರ್ಕಾರಿ ವೈದ್ಯರುಗಳು ತಮ್ಮ ಕರ್ತವ್ಯದ ಅವಧಿ ಮುಗಿದ ನಂತರ ಖಾಸಗಿ ಸೇವೆ ಮಾಡಲು ಈ ಹಿಂದಿನಂತೆ ಅವಕಾಶ ನೀಡುವುದು ಸೇರಿದಂತೆ ತಮ್ಮ ವಿವಿಧ ಬೇಡಿಕೆಗಳನ್ನು ಶೀಘ್ರವೇ ಇತ್ಯರ್ಥಪಡಿಸಬೇಕು ಎಂದು ಒತ್ತಾಯಿಸಿ ರಾಜ್ಯಾದ್ಯಂತ ಮಾರ್ಚ್ 11ರಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಸಾರ್ವಜನಿಕರು ತಮ್ಮ ತೊಂದರೆಗಳಿಗೆ ಹಾಗೂ ಅನಾನುಕೂಲಗಳಿಗೆ ಸಹಕರಿಸಬೇಕು ಎಂದು ಡಾಕ್ಟರ್ ಸಾಗರ್ ಕೈಮುಗಿದು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಅಜಿತ್ ಹಾಗೂ ಕೆಆರ್ಪೇಟೆ ಪಟ್ಟಣದ ದುಂಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುಳಾ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ, ಪ್ರಜಾಪವನ್ ಟಿವಿ, ಕೃಷ್ಣರಾಜಪೇಟೆ. ಮೆಡಿಕಲ್ ಕಾಲೇಜ್ಗಳಲ್ಲಿ ನಮ್ಮ ಇಲಾಖೆಗಳ ಪೋಸ್ಟ್ಗಳೇ ಇದಾವೆ, ಅಲ್ಲಿ ಪ್ರಮೋಷನಲ್ ಪೋಸ್ಟ್ ಅಂತ ಇದಾವೆ ಅಲ್ಲಿ. ಸೊ ನಮ್ಮ ಇಲಾಖೆ ಹುದ್ದೆಗಳಿರೋದ್ರಿಂದ ನಮ್ಮ ಇಲಾಖೆ ಯಾರು ಎಲಿಜಿಬಲ್ ಇದ್ದಾರೆ ಅವರಿಗೆ ಅವಕಾಶ ಮಾಡಿಕೊಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಏಕೆಂದರೆ ಅಲ್ಲಿ ಅವಕಾಶನೇ ಕೊಡ್ತಾ ಇಲ್ಲ. ವೈದ್ಯಕೀಯ ಶಿಕ್ಷಣ ಇಲಾಖೆನ ಮೆಡಿಕಲ್ ಕಾಲೇಜ್ಗಳಲ್ಲಿ ನಮ್ಮ ಹುದ್ದೆಗಳಿರುತ್ತೆ, ಅದಕ್ಕೆ ಅವಕಾಶ ಮಾಡಿಕೊಡಿ ನಾವು ಹೇಳ್ತಾ ಇದ್ದೀವಿ. ಮತ್ತು ಇನ್ನೊಂದು ದೊಡ್ಡ ಸಮಸ್ಯೆ ಏನು ಅಂತಂದರೆ ಸ್ಟಾಫ್ ಪ್ರಾಬ್ಲಮ್. ಎಲ್ಲ ಕಡೆ ವೈದ್ಯಕೀಯ ಸಿಬ್ಬಂದಿ ಮತ್ತು ಅರೆ ವೈದ್ಯಕೀಯ ಸಿಬ್ಬಂದಿದು ತುಂಬ ಸಮಸ್ಯೆ ಇದೆ. ಸೊ ಫಾರ್ ಎಕ್ಸಾಂಪಲ್ ಈಗ ನಾನು 24/PHC ನೋಡ್ಕೊತೀನಿ ಅಂತಂದರೆ 3 ರೌಂಡಲ್ಲೂ 3 ಜನ ಸ್ಟಾಫ್ಗಳು ಇರಬೇಕು, 2 ಸ್ಟಾಫ್ ನರ್ಸ್ ಇರ್ತಾರೆ. 2 ಸ್ಟಾಫ್ ನರ್ಸು ನಾನು 24 ನರ್ಸ್ ಅಂತದ್ದು ತುಂಬ ಕಷ್ಟ ಆಗ್ತದೆ. 2 ಗ್ರೂಪ್ ಡಿಸ್ ಇರ್ತಾರೆ. ಈ ಥರ ಸಮಸ್ಯೆಗಳು ತುಂಬ 24 ಅವರ್ಸು ವರ್ಕ್ ಮಾಡ್ಸೋಕ್ಕಾಗಲ್ಲ. ಸೊ ಇದರಿಂದ ಸ್ಟಾಫ್ಗಳು ಕೊರತೆ ಇರೋದ್ರಿಂದ ಸರ್ವಿಸ್ ಕೊಡೋದು ನಮಗೆ ತುಂಬ ಸಮಸ್ಯೆ ಆಗ್ತದೆ. ಸೊ ದಯವಿಟ್ಟು ಅದನ್ನು ಹಿಂದೆ ಏನು ನಾವು PHUಗಳಿಂದ PHCಗೆ ಅಪ್ಗ್ರೇಡ್ ಆಗಿದೆ ತುಂಬ PHCಗಳು, ಬಟ್ ಸ್ಟಾಫ್ ಪ್ಯಾಟ್ರನ್ ಮಾತ್ರ ಇನ್ನು PHU ಲೆವೆಲೆಲ್ಲ ಇದೆ.
PHC ಲೆವೆಲ್ಗೆ ಸ್ಟಾಫ್ ಕಾರ್ಡ್ ಅಪ್ಡೇಟ್ ಮಾಡಿ ಸ್ಟಾಫ್ಗಳನ್ನ ಕೊರತೆನ ತುಂಬಬೇಕು ಅಂತ ನಮ್ದು ಇನ್ನೊಂದು ಪ್ರಮುಖ ಬೇಡಿಕೆ. ಇದರಿಂದ ಜನಗಳಿಗೆ 24/7 ಸರ್ವಿಸ್ ಸಿಗ್ತದೆ. ಮತ್ತು ಅದೇ ರೀತಿ ಡಾಕ್ಟರ್ಗಳು ಕೂಡ ಈಗಿನ ಜನಸಂಖ್ಯೆ ತಕ್ಕಂತೆ ವೈದ್ಯರುಗಳನ್ನ ಕೂಡ ಕೊಡಬೇಕು. ಕೊಡಲಿಲ್ಲ ಅಂತಂದ್ರೆ ಏನಾಗುತ್ತೆ, ಸರ್ವಿಸ್ ಒಬ್ರಿಗೆ ಒಬ್ರು ಫಿಸಿಷಿಯನ್ ಇದ್ದಾರೆ, ಒಬ್ರು ಗೈನಕಾಲಜಿಸ್ಟ್ ಅಂದ್ರೆ ಅವ್ರ ಮೇಲೆ ಒತ್ತಡ ಜಾಸ್ತಿ ಆಗ್ತದೆ. ಸೊ ಹಂಗಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಈಗಿನ ತಕ್ಕಂತೆ ಹೊಸ ಮಾರ್ಗಸೂಚಿಗಳ ಪ್ರಕಾರ ದಯವಿಟ್ಟು ಅದನ್ನು ಸ್ಟಾಫ್ಗಳ ಸಂಖ್ಯೆ, ಡಾಕ್ಟರ್ಗಳ ಸಂಖ್ಯೆನ ದಯವಿಟ್ಟು ಇನ್ಕ್ರೀಸ್ ಮಾಡಬೇಕು. ಮತ್ತು ಇನ್ನೊಂದು ಏನಂದರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಮಾಡ್ತಿದ್ದಾರೆ. ಡಾಕ್ಟರ್ಸ್ ಇದ್ದಾರೆ, NHM ನೌಕರರು, ಸ್ಟಾಫ್ ನರ್ಸ್ಗಳಿದ್ದಾರೆ, ಗ್ರೂಪ್ ಡಿಸ್ ಇದ್ದಾರೆ. ಇವ್ರಿಗೆಲ್ಲ 3 ತಿಂಗಳು 4 ಕಾಲಕ್ಕೆ ತಕ್ಕಂತೆ ಅದರದ್ದು ಏನು ಭತ್ಯೆಗಳಿದೆ ಅದನ್ನು ದಯವಿಟ್ಟು ಹೆಚ್ಚು ಮಾಡುವಂಥ ಕೆಲಸ ಮಾಡಿ ಅಂತ ಕೇಳ್ಕೊಳ್ತೀವಿ. ಮತ್ತು ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗೋಕ್ಕಿಂತ ಮುಂಚೆ ಸರ್ಕಾರ ದಯವಿಟ್ಟು ನಮ್ಮ ಮನವಿಗಳನ್ನ ಪರಿಗಣಿಸಿ ಇದಕ್ಕೆ ಸೊಲ್ಯೂಷನ್ ಕೊಡುವಂಥ ಕೆಲಸ ಮಾಡಿದ್ರೆ, ದಯವಿಟ್ಟು 11ನೇ ತಾರೀಕು ಮುಂಚೆನೇ ಕೊಟ್ಟರೆ ಯಾರಿಗೂ ಸಾರ್ವಜನಿಕರಿಗೂ ತೊಂದರೆ ಆಗುತ್ತೆ ಅಂತ ನಾನು ಈ ಮೂಲಕ ತಮ್ಮೆಲ್ಲರ ಮೂಲಕ ನಮ್ಮ ಅಸೋಸಿಯೇಷನ್ ಪರವಾಗಿ ಮತ್ತು ಎಲ್ಲ ನೌಕರರ ಪರವಾಗಿ ತಮ್ಮಲ್ಲಿ ಮನವಿ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಶಾರ್ಟಾಗಿ ಹೇಳಿಸ್ತೀನಿ. ಶಾರ್ಟಾಗಿ ಹೇಳಿ. ನಾವು ಈ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದಿಂದ ಮತ್ತು ಎಲ್ಲ ವೃಂದ ನೌಕರರ ಸಂಘ ವತಿಯಿಂದ ದಿನಾಂಕ 11/3/2026ರಿಂದ 15/3/2026ವರೆಗೆ ಕಪ್ಪು ಪಟ್ಟಿ ಧರಿಸಿ OPDನ ಬಂದ್ ಮಾಡಿ ಮುಷ್ಕರವನ್ನು ಶುರು ಮಾಡ್ತಾ ಇದ್ದೀವಿ. ಜೊತೆಗೆ ಸೊ ಇದಿಲ್ಲದೆ ಇರೋದ್ರಿಂದ ಏನಾಗಿದೆ, ನಮ್ಮಲ್ಲಿ ಪ್ರಮೋಷನ್ ಪೋಸ್ಟ್ಗಳೇ ಇಲ್ಲ. ಎಷ್ಟೋ ಜನ ಹಿರಿಯ ವೈದ್ಯರು ಮತ್ತು ಹಿರಿಯ ಸ್ಟಾಫ್ಗಳು ಅವ್ರ ಪ್ರಮೋಷನ್ ಇಲ್ದೇ ರಿಟೈರ್ಡ್ ಆಗೋಗಿದ್ದಾರೆ. ಸೊ ಇದು ಒಂದು ರೀತಿ ನಮ್ಮ ಎಲ್ಲ ಇಲಾಖೆಗಳಲ್ಲೂ ಇದೆ. ವೃಂದ ಮತ್ತು ನೇಮಕಾತಿ ನಿಯಮ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಬಿಟ್ಟು. ಸೊ ಇದರಿಂದ ಆಲ್ಮೋಸ್ಟ್ ನಮ್ಮ ಸೀನಿಯರ್ಗಳು ಹಂಗೆ ರಿಟೈರ್ಡ್ ಆಗ್ತಿರೋದ್ರಿಂದ ಒಂದು ಅನ್ಯಾಯ ಆಗ್ತಾ ಇದೆ. ಸೊ ದಯವಿಟ್ಟು ಇದನ್ನು ವೃಂದ ಮತ್ತು ನೇಮಕಾತಿ ಪ್ರತಿ 3 ವರ್ಷಕ್ಕೊಂದ್ಸತಿ ಅದನ್ನು ತಿದ್ದುಪಡಿ ಮಾಡಿ ಅದನ್ನ ಅಪ್ಡೇಟ್ ಮಾಡಬೇಕು. ನಮಗೆ ವೃಂದ ಮತ್ತು ನೇಮಕಾತಿ ನಿಯಮ ಆಗಿರೋದು 1973ನೇ ಇಸ್ವಿಲಿ ಏನಿದೆ CNR, ಅದೇ CNR ಇದೆ. ಹಳೇ CNR ಇಟ್ಕೊಂಡು ಮತ್ತೆ ಅಪ್ಡೇಟೇ ಆಗಿಲ್ಲ. ದಯವಿಟ್ಟು ಅಪ್ಡೇಟ್ ಮಾಡಿ ಮತ್ತು ನಮ್ಮ ಸೀನಿಯರ್ಗಳು ಅಥವಾ ಏನು ನಮ್ಮ ನೇಮಕಾತಿಗೆ ಪ್ರಮೋಷನ್ಗೆಲ್ಲ ಹೆಲ್ಪ್ ಆಗುತ್ತೆ, ದಯವಿಟ್ಟು ಅದು ಅನುಕೂಲ ಮಾಡಿಕೊಡಿ ಅಂತ ಕೇಳ್ತೀವಿ. ಮತ್ತು ಜ್ಯೇಷ್ಠತಾ ಪಟ್ಟಿನೇ ಇಲ್ಲ ನಮ್ಮಲ್ಲಿ. ಯಾರು ಸೀನಿಯರ್ ಇದ್ದಾರೆ, ಯಾರು ಜೂನಿಯರ್ ಇದ್ದಾರೆ. ಸರ್ ಎಲ್ಲರಿಗೂ ನಮಸ್ಕಾರ. ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ಮಂಡ್ಯ ಜಿಲ್ಲೆ ವಿಭಾಗದ ಅಧ್ಯಕ್ಷ. ಸೊ ನಾವು ಏನಕ್ಕೆ ನಿಮ್ಮನ್ನೆಲ್ಲ ಭೇಟಿ ಮಾಡಿದ್ದೀವಿ ಅಂತಂದರೆ, ದಿನಾಂಕ 11/3/2026ರಿಂದ ನಮ್ಮ ವೈದ್ಯ ಸಂಘ ಪ್ಲಸ್ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖಾ ನೌಕರರ ಕೇಂದ್ರ ಸಂಘ ಅಂದರೆ ಮತ್ತು ಮಂಡ್ಯ ವಿಭಾಗ ಎಲ್ಲ ಸಂಘಗಳು, ಎಲ್ಲ ವೃಂದ ಸಂಘಗಳು, ನಮ್ಮ ಆರೋಗ್ಯ ಇಲಾಖೆಯಲ್ಲಿರುವಂಥ ವೈದ್ಯರ ಸಂಘ ಜೊತೆಗೆ ಬೇರೆ ಬೇರೆ ವೃಂದಗಳ ಸಂಘಗಳ ಸಹಯೋಗದಲ್ಲಿ ನಾವು ದಿನಾಂಕ 11ರಂದು ಮಾರ್ಚ್ 11ರಂದು ನಾವು ಮುಷ್ಕರವನ್ನು ಶುರು ಮಾಡಿದ್ವಿ. 11ರಿಂದ 15ವರೆಗೆ ಕಪ್ಪು ಪಟ್ಟಿ ಧರಿಸಿ OPDನ ಬಂದ್ ಮಾಡ್ತೀವಿ. 15ರವರೆಗೂ ಮಾಡಿ 16ನೇ ತಾರೀಕಿಂದ ನಿರ್ದಿಷ್ಟ ಅವಧಿಗೆ ಗೈರು ಹಾಜರಾಗಬೇಕು ಅಂತ ನಮ್ಮ ಸೆಂಟ್ರಲ್ ಕಮಿಟಿಯಿಂದ ತೀರ್ಮಾನ, ರಾಜ್ಯ ಮಟ್ಟದ ತೀರ್ಮಾನ ಆಗಿರೋದ್ರಿಂದ ನಾವು ಕೂಡ ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ಸೊ ನಮ್ಮಲ್ಲಿ ಮೇಯ್ನಾಗಿ ನಮ್ಮ ಏನಕ್ಕೆ ಮಾಡ್ತಾ ಇದ್ದೀವಿ, ಮೊದಲನೇದಾಗಿ ಸಾರ್ವಜನಿಕರಲ್ಲಿ ಕ್ಷಮೆ ಕೇಳ್ತೀವಿ. ಏನಕ್ಕೆ ಮಾಡ್ತಾ ಇದ್ದೀವಿ ಅಂತಂದರೆ, ನಮ್ಮ ಈ ಬಗ್ಗೆ, ನಮ್ಮ ಬೇಡಿಕೆಗಳ ಬಗ್ಗೆ ಸ್ಟೇಟ್ ಲೆವೆಲಲ್ಲಿ ಹಲವಾರು ಬಾರಿ ಒಂದು 7 ಬಾರಿ ಮೀಟಿಂಗ್ ಮಾಡಿದ್ದೀವಿ. ಮಾನ್ಯ ಸಚಿವರ, ಆರೋಗ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಸಕಾರಾತ್ಮಕ ಸ್ಪಂದನೆ ಆಗಲಿ ಏನೂ ಸಿಕ್ಕಿರೋದಿಲ್ಲ. ಆದ್ದರಿಂದ ಅವರು ರಾಜ್ಯಾದ್ಯಂತ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ನಮ್ಮ ಬೇಡಿಕೆಗಳು ಏನಿಲ್ಲ ಸರ್. ಪ್ರಥಮವಾಗಿ ನಮ್ಮ ಸರ್ಕಾರಿ ಆಸ್ಪತ್ರೆಗಳಿಗೆ, PHCಗಳು, ತಾಲೂಕು ಆಸ್ಪತ್ರೆ ಇರ್ಬೋದು ಮತ್ತು ಡಿಸ್ಟಿಕ್ ಆಸ್ಪತ್ರೆಗಳು ಏನೇನಿದ್ದಾವೆ, ಇಲ್ಲೆಲ್ಲ ಕೂಡ ಔಷಧಿಗಳು ಸಮರ್ಪಕವಾಗಿ ಸರಬರಾಜಾಗಿದೆ. KSMC ಅಂತ ಏನಿದೆ ಅಲ್ಲಿಂದ ನಮಗೆ ಸರಬರಾಜು ಆಗದೇ ಇರೋದ್ರಿಂದ ನಮ್ಗೆ ಎಮರ್ಜೆನ್ಸಿ ಡ್ರಗ್ಸ್ಗಳೇ ಸಿಗ್ತಾ ಇಲ್ಲ. ಸುಮಾರು ಅತ್ಯವಶ್ಯಕ ಡ್ರಗ್ ಏನು ಒಂದು 250 ಡ್ರಗ್ ಅಂತ ಇದೆ, ಅದರಲ್ಲಿ ನಮ್ಗೆ ಸಿಕ್ಕಿರೋದೇ ಒಂದು 30ರಿಂದ 40 ಡ್ರಗ್. ಇಷ್ಟು ನಾವು ಔಷಧಿಗಳನ್ನ ಹಿಡ್ಕೊಂಡು ತಾಲೂಕು ಆಸ್ಪತ್ರೆಗಳನ್ನ, ಜಿಲ್ಲಾಸ್ಪತ್ರೆಗಳನ್ನ ಮತ್ತು PHCಗಳನ್ನ, ಸಮುದಾಯ ಆರೋಗ್ಯ ಕೇಂದ್ರಗಳನ್ನ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಇದೆ. ಮತ್ತು ಇಲ್ಲಿ ಬರುವಂಥ ಯೂಸರ್ ಫಂಡಲ್ಲಿ ನೀವು ಖರೀದಿ ಮಾಡಿ ಅಂತ ಸರ್ಕಾರ ಆದೇಶ ಆಗ್ತದೆ. ಸೊ ಅದರಲ್ಲಿ ನಾವು ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗ್ತದೆ. ಸೊ ಇದನ್ನು ಕೂಡ ಸರ್ಕಾರಿ ನಮ್ಮ ಬೇಡಿಕೆಗಳಲ್ಲಿ ಇದು ಕೂಡ ಒಂದು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ. ಯಾಕೆಂದರೆ ಸಿಗುವಂಥವ್ರು ತಕ್ಷಣಕ್ಕೆ ಸಿಗುವಂಥವ್ರು ವೈದ್ಯಾಧಿಕಾರಿಗಳೇ. ಸೊ ಜನರು ಅವ್ರನ್ನ ಪ್ರಶ್ನೆ ಮಾಡಿದಾಗ ಹಲವಾರು ರೀತಿ ಗಲಾಟೆಗಳಾಗೋ ಸಾಧ್ಯತೆಯೂ ಇರ್ತದೆ.
ಸೊ ಹಂಗಾಗಿ ನಾವು ಸರ್ಕಾರಕ್ಕೆ ಪ್ರಮುಖವಾಗಿ ಕೇಳ್ಕೊತೀವಿ,